Hello friends, welcome back to my YouTube channel. KS ಪ್ರಿಲಿಮಿನರಿ ಪರೀಕ್ಷೆ ಮಂಗಳವಾರ ದಿನ ಏನು KS ಪ್ರಿಲಿಮಿನರಿ ಪರೀಕ್ಷೆ ನಡೀತಲ್ಲ ಈ ಒಂದು ಕ್ವೆಶ್ಚನ್ ಪೇಪರ್ ಲೀಕ್ ಆಗೈತೆ ಅಂತ ಬಹಳಷ್ಟು ಕಡೆಯಿಂದ ನ್ಯೂಸ್ ಗಳೆಲ್ಲ ಬರತಾವು. ಹಿಂಗಾಗಿ ವಿದ್ಯಾರ್ಥಿಗಳ ಒಂದು ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸ್ ಆಗತೈತಿ. ಆಲ್ರೆಡಿ ಕ್ವೆಶ್ಚನ್ ಪೇಪರ್ ಒಂದು ಪ್ಯಾಟರ್ನ್ ಚೇಂಜ್ ಆಗೈತಿ. ಕ್ವೆಶ್ಚನ್ ಪೇಪರ್ ಒಂದು ಡಿಫಿಕಲ್ಟಿ ಲೆವೆಲ್ ಹೈ ಐತಿ. ಜೊತೆಗೆ ಕ್ವೆಶ್ಚನ್ ಪೇಪರ್ ಲೀಕ್ ಆಗೈತಿ ಅಂದಾಗ ವಿದ್ಯಾರ್ಥಿಗಳ ಮನಸ್ಥಿತಿ ಮೇಲೆ ಇದೊಂದು ಕೆಟ್ಟದಾದಂತ ಪರಿಣಾಮವನ್ನ ಬೀರತೈತಿ. ಸೊ ಹಿಂಗಾಗಿ ಕ್ವೆಶ್ಚನ್ ಪೇಪರ್ ಲೀಕ್ ಬಗ್ಗೆ ಆಗಿರ್ಬೋದು ಅಂಡ್ ವಿದ್ಯಾರ್ಥಿಗಳ ಒಂದು ಹೋರಾಟದ ಬಗ್ಗೆ ಈಗೇನು ಒಂದಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ನ ಪೋಸ್ಟ್ಪೋನ್ ಮಾಡಂತ ಒಂದಷ್ಟು ವಿದ್ಯಾರ್ಥಿಗಳೇನು ಹೋರಾಟ ಮಾಡತ್ತಿದ್ರಲ್ಲ ಈ ಎಲ್ಲಾ ಟಾಪಿಕ್ ಬಗ್ಗೆ ನಾವು ಈ ಒಂದು ವಿಡಿಯೋ ಒಳಗ ಡಿಸ್ಕಷನ್ ಮಾಡೋಣ. ಸೊ ಇನ್ನವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. KS ಒಂದು ಪ್ರಿಲಿಮಿನರಿ ಕ್ವೆಶ್ಚನ್ ಪೇಪರ್ ಲೀಕ್ ಆಗೈತಿ ಅನ್ನೋ ಒಂದು ಡೌಟ್ ಬಂದಿದ್ದನ ಯಾವಾಗ KPSC ಒಂದು ಸ್ಟೇಟ್ಮೆಂಟ್ ಕೊಡ್ತದ ಏನಂದ್ರ 1 ಮಂತ್ ಬಿಫೋರ್ ಅನ್ನ ನಾವು ಕ್ವೆಶ್ಚನ್ ಪೇಪರ್ ಸೆಟ್ ಮಾಡಿವಿ ಅಂಡ್ ಆಲ್ರೆಡಿ ಎಕ್ಸಾಮಿನೇಷನ್ ಸೆಂಟರ್ಗಳನ್ನೆಲ್ಲ ನಾವು ಸೆಟ್ ಮಾಡಿ ಬಹಳಷ್ಟು ದುಡ್ಡನ್ನ ನಾವು ಹಾಕೇವಿ ಅಂತ ಯಾವಾಗ ಒಂದು KPSC ಕಡೆಯಿಂದ ಅಧಿಕೃತವಾದಂತ ಒಂದು ಸ್ಟೇಟ್ಮೆಂಟ್ ಬರ್ತಿದ್ಲ ಅವಾಗ ವಿದ್ಯಾರ್ಥಿಗಳಿಗೆ ಡೌಟ್ ಸ್ಟಾರ್ಟ್ ಆಗ್ತದ. 1 ಮಂತ್ ಬಿಫೋರ್ ಅನ್ನ ಇವರು ಕ್ವೆಶ್ಚನ್ ಪೇಪರ್ ನ ಸೆಟ್ ಮಾಡ್ಯಾರಂದ್ರ ಕ್ವೆಶ್ಚನ್ ಪೇಪರ್ ಲೀಕ್ ಮಾಡೋ ಚಾನ್ಸಸ್ ಭ್ರಷ್ಟಾಚಾರ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತೆ ಅಂತ ಹೇಳಿ ಫಸ್ಟ್ ಡೌಟ್ ಅರೈಸ್ ಆಗಿದ್ದನ್ನ ಅಲ್ಲೇ. ಹಿಂಗಾಗಿ ವಿದ್ಯಾರ್ಥಿಗಳು ಬಹಳಷ್ಟು ಜನ ವಿದ್ಯಾರ್ಥಿ ಪರಿಷತ್ ಸಂಘದ ವತಿಯಿಂದ ಒಂದಷ್ಟು ಬೆಂಗಳೂರೊಳಗ ಒಂದಷ್ಟು ಸ್ಟ್ರೈಕ್ ಗಳೆಲ್ಲ ಸ್ಟಾರ್ಟ್ ಆಗಿದ್ದು. ಬಟ್ KPSC ಅದಕ್ಕೆ ಯಾವುದೇ ರೀತಿ ಒಂದು ಪ್ರತಿಕ್ರಿಯೆ ಕೊಡ್ದ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡಿತ್ತು ಮಂಗಳವಾರ ದಿನ. ಬಟ್ ನಮ್ಮ ಬೆಳಗಾವಿ ಒಳಗ ಅಂಜುಮನ್ ಕಾಲೇಜ್ ಒಳಗ ಏನಾಗಿತ್ತಂತಂದ್ರ OMR ಶೀಟು ವಿದ್ಯಾರ್ಥಿಗಳಿಗೆ 15 ನಿಮಿಷ ಲೇಟ್ ಆಗಿ ತಲುಪಿತು. ಒಂದಷ್ಟು ಮಿಸ್ಟೇಕ್ ಗಳ ಕಾರಣದಿಂದ OMR ಶೀಟ್ ಕ್ವಶನ್ ಪೇಪರ್ ಅಲ್ಲ OMR ಶೀಟ್ ಏನಿರ್ತಾವಲ್ಲ 15 ನಿಮಿಷ ಲೇಟ್ ಆಗಿ ಹೋಗಂತ್ಲೆ ಅಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಅಂದ್ರೆ ಪ್ರತಿಭಟನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಆ ಸೇಮ್ ಟೈಮ್ಗೆ ಬೆಳಗಾವಿ DC ಆ ಒಂದು ಅಂಜುಮನ್ ಕಾಲೇಜಿಗೆ ಭೇಟಿನೂ ಕೊಟ್ಟಿದ್ರು. ಮತ್ತೆ ಆ ಒಂದು ಪ್ರಾಬ್ಲಮ್ ಏನಿತ್ಲ ಅದನ್ನೆಲ್ಲ ಸಾಲ್ವ್ ಮಾಡಿದ್ರು. ಜೊತೆಗೆ ಯಾರ್ಯಾರಿಗೆ ಆ ಒಂದು ತೊಂದರೆ ಆಗಿತ್ಲ ವಿದ್ಯಾರ್ಥಿಗಳಿಗೆ ಅವೆಲ್ಲ ವಿದ್ಯಾರ್ಥಿಗಳಿಗೆ 15-20 ಮಿನಿಟ್ಸ್ ಏನ್ ಅವ್ರದ್ದು ಟೈಮ್ ಲಾಸ್ ಆಗಿತ್ಲ ಅಷ್ಟು ಟೈಮ್ ಅವ್ರಿಗೆ ಎಕ್ಸ್ಟ್ರಾ ಪ್ರೊವೈಡ್ ಅನ್ನು ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಂತೆ ವಿದ್ಯಾರ್ಥಿಗಳು ಅದಕ್ಕೆ ಒಪ್ಕೊಂಡ ಪರೀಕ್ಷೆನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಿಂಗಾಗಿ ಅಲ್ಲಿ ಒಂದು ಪ್ರಾಬ್ಲಮ್ ಅಲ್ಲೇ ಸಾರ್ಟ್ ಔಟ್ ಆಗಿತ್ತು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಒಂದ ಕಡೆ ಆಗಿರ್ಲಿಲ್ಲ. ಚಿಕ್ಕಬಳ್ಳಾಪುರ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಈ ತರ ಬೇರೆ ಬೇರೆ ಸೆಂಟರ್ ಒಳಗೂ ಈ ಒಂದು ಸಮಸ್ಯೆ ಆಗಿತ್ತು. ಅಂಡ್ ಒಂದಷ್ಟು ವಿದ್ಯಾರ್ಥಿಗಳು ಏನ್ ಅಲಿಗೇಷನ್ ಮಾಡತಾರ ಅಂತಂದ್ರ ಕ್ವಶನ್ ಪೇಪರ್ ಸೀಲ್ ಅನ್ನ ಓಪನ್ ಆಗಿತ್ತು ಅಂತೇಳಿ ಒಂದಷ್ಟು ವಿದ್ಯಾರ್ಥಿಗಳು ಏನು ಕರ್ನಾಟಕ ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷರೇನದಾರಲ್ಲ ಸಂಘದ ಅಧ್ಯಕ್ಷರು ರಮಾಕಾಂತ್ ಸರ್ ಅವರಿಗೆ ಮನವಿಗಳ ಮೂಲಕ ಆಗಿರ್ಬೋದು ಮೆಸೇಜಸ್ ಮೂಲಕ ಆಗಿರ್ಬೋದು ಲೆಟರ್ಗಳ ಮೂಲಕ ಪರೀಕ್ಷೆನ ಎಕ್ಸಾಮ್ ಮಾಡ್ರಿ ಪರೀಕ್ಷೆನ ಕಂಡಕ್ಟ್ ಮಾಡ್ರಿ ಅಂತ ಹೇಳಿ ಬಹಳಷ್ಟು ಮನವಿಗಳನ್ನ ಮಾಡ್ಕೊಳ್ಳಿಕತ್ತಾರ. ಸೊ ಆ ಒಂದು ರಮಾಕಾಂತ್ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಎಸ್ ಈ ಒಂದು ಎಕ್ಸಾಮ್ ನ ನಾವು ಮತ್ತೊಂದ್ಸಲ ಕಂಡಕ್ಟ್ ಮಾಡಕ ಹಚ್ತೀವಿ ಎಕ್ಸಾಮ್ ನ ಮಾಡಿಸ್ತೇವಿ ಅಂತ ಹೇಳಿ. ಬಟ್ ಇದರ ರಿಲೇಟೆಡ್ KPSC ಕಡೆಯಿಂದ ಯಾವುದೇ ಅಧಿಕೃತವಾದಂತ ಮಾಹಿತಿ ಇನ್ನೂ ಬಂದಿಲ್ಲ. ಇನ್ನು ಹೋರಾಟದ ಬಗ್ಗೆ ಹೇಳೋದಾತಂದ್ರ ಒಂದಷ್ಟು ವಿದ್ಯಾರ್ಥಿಗಳು ಪಾಪ ಬೆಂಗಳೂರೊಳಗೆ ಎಲ್ಲೋ ಕೂತಕಸ 300, 400, 500 ಜನ ವಿದ್ಯಾರ್ಥಿಗಳಲ್ಲಿ ಹೋರಾಟ ಮಾಡತ್ತಾರು. ಬಟ್ ರಿಮೈನಿಂಗ್ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಬರೆಯತ್ತಾರು. ಇದರಿಂದ KPSC ಆಗಿರ್ಬೋದು ಅಥವಾ ಸರ್ಕಾರದ ಮೇಲೆ ಯಾವುದೇ ರೀತಿ ಒಂದು ಪರಿಣಾಮ ಬೀರಂಗಿಲ್ಲ. ಈಗ ನೀವು ಹೋರಾಟ ಮಾಡಬೇಕು ಅನ್ಕೊಂಡೇರಿ ನಿಮ್ಗೆ KPSC ಇಂದ ಭ್ರಷ್ಟಾಚಾರ ಆಗತ್ತದ ಕ್ವಶನ್ ಪೇಪರ್ ಲೀಕ್ ಆಗತೈತಿ ಸಮಸ್ಯೆ ಆಗತೈತಿ ಅಂತ ಅನಿಸಿತು. ಎಸ್ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗತೈತಿ ಅಂದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸ್ಟ್ಯಾಂಡ್ ತಗೋಬೇಕಾಗ್ತದ. ನೀವು ಪ್ರತಿಯೊಬ್ಬರನ್ನ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಬರೀ ಮನೆಯೊಳಗೆ ಕುಂತ್ ಮೆಸೇಜ್ ಮಾಡ್ದೆ ಕಾಲ್ ಮಾಡ್ದೆ ಮನವಿ ಮಾಡ್ದೆ ಅಂದ್ರೆ ನಡೆಯಂಗಿಲ್ಲ. ಸೊ ಈ ಒಂದು ಹೋರಾಟ ಯಶಸ್ವಿ ಆಗಬೇಕು ಸಕ್ಸಸ್ಫುಲ್ ಆಗ್ಬೇಕಂತಂದ್ರ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೈಗೂಡಿಸೋದು ಅವಶ್ಯಕತೆ ಐತಿ. ಸೊ ನಿಮಗ ನಮ್ಮ ಒಂದು ರಾಜ್ಯದ ಪರಿಸ್ಥಿತಿ ಎಲ್ಲ ಗೊತ್ತಿದ್ದನ್ನ ಐತಿ. ಯಾವಾಗ ಒಂದಷ್ಟು ಚಳವಳಿಗಳು ಸ್ಟ್ರೈಕ್ಗಳು ನಡೀತಾವಲ್ಲ ಅವಾಗ ಸರ್ಕಾರ ಆ ಮೊಮೆಂಟ್ ಒಳಗೆ ಸುಮ್ಮ ಉಳಿತದ. ಯಾಕಂದ್ರೆ ಸ್ವಲ್ಪ ಒಂದ್ 4 ದಿನ ಮಾಡ್ತಾರೋ ಒಂದ್ 5 ದಿನ ಮಾಡ್ತಾರೋ ಆಮೇಲೆ ಶಾಂತ ಆಗ್ತಾರೋ ಆಮೇಲೆ ನಮ್ದ ನಾವು ನಡ್ಸೋಣ ಅನ್ನೋ ಒಂದು ಮೈಂಡ್ ಸೆಟ್ ಐತಿ. ಹಿಂಗಾಗಿ ನೀವೇನಾರ ಸ್ಟ್ರೈಕ್ ಮಾಡ್ಬೇಕು ಅಥವಾ KPSC ಜೊತೆ ಹೋರಾಡ್ಬೇಕು ಅಂದಾಗ ಎಲ್ಲಾರು ಸೇರ್ಕೊಂಡ ಕಾಸ ನೀವೇನಾರ ಪ್ರತಿಭಟನೆ ಮಾಡಿದ್ರಿ ಅಂದ್ರ ಅಷ್ಟಣ್ಣ. ಅಂಡ್ ಲಾಸ್ಟ್ ಇನ್ನೊಂದ್ ನಿಮಗ್ ಏನ್ ಹೇಳೋದಂತಂದ್ರ ನಿಮ್ಮ ಪ್ರಿಪರೇಷನ್ ನ ಯಾವ್ದೇ ಕಾರಣಕ್ಕೂ ಗಿವ್ ಅಪ್ ಮಾಡಕ್ ಹೋಗ್ಬೇಡ್ರಿ. ಎಕ್ಸಾಮ್ ಪೋಸ್ಟ್ಪೋನ್ ಆಕೈತಿ ನಾವು ಪ್ರತಿಭಟನೆ ಮಾಡತೇವಿ. ಸೊ ಇನ್ ಬಿಟ್ವೀನ್ ನಿಮ್ಮ ಒಂದು ಪ್ರಿಪರೇಷನ್ ನ ಯಾವ್ದೇ ಕಾರಣಕ್ಕೂ ನೀವು ಗಿವ್ ಅಪ್ ಮಾಡಕ್ ಹೋಗ್ಬೇಡ್ರಿ. ಈಗ ಎಷ್ಟು ಹೋರಾಟ ನಡತಿತ್ತು ಎಷ್ಟೋ ವಿದ್ಯಾರ್ಥಿಗಳು ರಾತ್ರಿ ಹಗಲಿ ಬೆಂಗಳೂರೊಳಗೆಲ್ಲ ಸ್ಟ್ರೈಕ್ ಮಾಡತ್ತಿದ್ರು. ತಾವು ಪರೀಕ್ಷೆಗೆ ಗೈರ್ ಹಾಜರಾಗಿ ಕಾಸ ಅವರೆಲ್ಲ ಸ್ಟ್ರೈಕ್ ಮಾಡತ್ತಾರು. ಬಟ್ KPSC ಆಗಿರ್ಬೋದು ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಏನು
ಒಂದು ಡಿಸಿಷನ್ ನ ತಗೊಳ್ಳಿಲ್ಲ, ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿದ್ದು. ಸೊ ಹಿಂಗಾಗಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಪ್ರಿಪರೇಷನ್ ನ ಕರೆಕ್ಟ್ ಆಗಿನ ಮಾಡ್ರಿ. ಯಾವುದೇ ಇಂತ ಒಂದಷ್ಟು ಇಶ್ಯೂಗಳಿಂದ ನಿಮ್ಮ ಟೈಮ್ಗಳನ್ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ನಿಮ್ ಪ್ರಿಪರೇಷನ್ ಜೊತೆನ ನೀವು ಈ ಒಂದು ಸ್ಟ್ರೈಕ್ ಆಗಿರ್ಬೋದು ಅಥವಾ ಸಭೆಗಳಾಗಿರ್ಬೋದು ಇಂಥವೆಲ್ಲಾನು ಕಂಟಿನ್ಯೂ ಮಾಡ್ಬೇಕಾಗ್ತೈತಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.